ಮಜಬಾ ಮಜ ಭಾರತ. ಅಷ್ಟೇ ಮಾಡೋದು. ಅಖಿಲ ಕರ್ನಾಟಕಕ್ಕೆ ಶರಣಾರ್ಥಿಗಳು. ಇವತ್ತು ವಿಶ್ವ ಮಹಿಳೆಯರ ದಿನ. ನಮ್ಮ ಕಡೆಯಿಂದ ಸಮಸ್ತ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸರ್, ಈ ಒಂದು ಸುಸಂದರ್ಭದಲ್ಲಿ ಮಹಿಳೆಯರ ಬಗ್ಗೆ ನೀವು ಕಂಡಿರೋ ಹಾಗೆ, ನೀವು ಕೇಳಿರೋ ಹಾಗೆ, ನೀವು ತಿಳ್ಕೊಂಡಿರೋ ಹಾಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹಾಗೆ ನಿಂತ್ಕೊಳ್ಳಿ. ಝೂಮ್ ಮಾಡಿ, ನಿರಂಜನ್ಗೆ ಝೂಮ್ ಮಾಡಿ ಫುಲ್ ಟೈಟ್. ಇಲ್ಲ, ಈ ಲಿಪ್ಪು ಇಷ್ಟು ಕೆಂಪಗಾಗಿದೆಯಲ್ಲ. ಬೀಡ ತಿಂದೆ ಸರ್? ಇಲ್ಲ 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 ಸರ್, ಆ ತರದ್ ಏನೂ ಆಗಿಲ್ಲ ಸರ್. ಅದು ಲಿಪ್ಪು ಮೇಲೆ ಲಿಪ್ಪು ಕೂತೆದ್ದು ಲಿಪ್ ಮೇಲೆ ಲಿಪ್ಪು ಕೂತೆದ್ದು. ಮಹಿಳೆಯರ ದಿನಾಚರಣೆ ದಿನ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ಕೇಳಿದೆ ಎಷ್ಟು ಕೆಂಪಗಿದೆ ಇಲ್ಲಿ ನೋಡಿ. ನಮ್ದು ಲಿಪ್ಪು ನೋಡಿ, ನಮ್ ಲಿಪ್ ನೋಡಿ. ಗೋಲಾ ತಿಂದೆ ಸರ್, ಗೋಲಾ. ಓಕೆ, ನಮ್ಗೆ ಯಾಕೆ ನಿಮ್ ಪರ್ಸನಲ್ ಅಲ್ವಾ? ವಿಷಯಕ್ಕೆ ಬರೋಣ. ಇವತ್ತು ಮಹಿಳೆಯರ ಬಗ್ಗೆ ಹೇಳಿ ಅಂತ ಹೇಳಿ. ಎಸ್ ಸರ್, ಮಹಿಳೆಯರು ಈ ಜಗತ್ತಿನ ಅತಿ ದೊಡ್ಡ ಶಕ್ತಿ. ಅವ್ರಿಗೆ ಅದಕ್ಕಿಂತಲೂ ದೊಡ್ಡ ಪದ ಹೇಳಕ್ಕಾಗಲ್ಲ. ಮಹಿಳೆ ಇಲ್ಲದ ಜಗತ್ತು ನಶ್ವರ. ಸರ್ವಕ್ಕೂ ಮಹಿಳೆಯೇ ಕಾರಣ, ಸರ್ವಕ್ಕೂ ಮಹಿಳೆಯೇ ಭೂಷಣ. ಅಷ್ಟೇ, ಅದಕ್ಕಿಂತ ಏನು ಹೇಳಕ್ಕಾಗಲ್ಲ. ಎಷ್ಟು ಮಹಿಳೆಯರಿಗೆ ಒಬ್ಬ ಪುರುಷ ಗೌರವಿಸ್ತಾನೆ, ಎಷ್ಟು ಮಹಿಳೆಯರನ್ನ ಆರಾಧಿಸ್ತಾನೆ, ಎಷ್ಟು ಆಕೆಯನ್ನು ಪ್ರೀತಿಸ್ತಾನೆ, ಈ ಪರಿಸರ ಚೆನ್ನಾಗಿರುತ್ತೆ ಅಷ್ಟೇ. ಎಷ್ಟು ಅವರನ್ನು ನೋಯಿಸ್ತಾನೆ, ಅಷ್ಟು ಪರಿಸರ ಹಾಳಾಗುತ್ತೆ. ತುಂಬ ಸರಳವಾದ ಮಾತುಗಳು. ಹಾಗಾಗಿ ಇವತ್ತು ಮಹಿಳೆಯರ ದಿನಾಚರಣೆ ಅಂಗವಾಗಿ ಜಗತ್ತಿನ ಎಲ್ಲ ಮಹಿಳೆಯರಿಗೆ, ಪುರುಷ ಜನಾಂಗ ಏನಾದರೂ ನಿಮ್ಗಳನ್ನು ನೋಯಿಸಿದರೆ, ಅವರಿಂದ ನಿಮ್ಗೆ ದುಃಖ ಆಗಿದ್ರೆ, ಅವರಿಂದ ನಿಮ್ಗೇನೇ ತೊಂದರೆಗಳಾಗಿದ್ರು ಕೂಡ ಪುರುಷ ಜನಾಂಗವನ್ನು ಕ್ಷಮಿಸ್ಬಿಡಿ. ಖಂಡಿತವಾಗ್ಲೂ ಸರ್, ಹೆಣ್ಣನ್ನ ಕ್ಷಮೆಯ ಧರಿತ್ರಿ ಅಂತಾರೆ. ಸೊ ಕ್ಷಮಿಸೋದು ಅವ್ರ ಗುಣ, ಹಾಗಂತ ತಪ್ಪು ಮಾಡೋದು ಗಂಡಸರ ಗುಣ ಆಗಬಾರ್ದು. ಬಟ್ ಈಗ ಸದ್ಯಕ್ಕೆ ಈ ಮನೆಯ 2 ಮಹಿಳಾ ಮುತ್ತುಗಳನ್ನ ಈ ಒಂದು ಬಂಗಾರದಂತ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದೀವಿ. ಸೊ ಪ್ಲೀಸ್ ವೆಲ್ಕಮ್ ತ್ರಿಲೋಕ ಸುಂದರಿ, 4 ಲೋಕದ ನಾಯಕಿ, 5 ಲೋಕದ ಅಭಿಮಾನಿಗಳನ್ನಿಟ್ಟಿರುವಂತ ಈ ಮನೆಯ ಮಹಾಲಕ್ಷ್ಮಿ ಶ್ರುತಿ ಮೇಡಮ್ ಅಂಡ್ ಈ ಗ್ರೇಟ್ ನಿರಂಜನ್ ದೇಶಪಾಂಡೆ ಜೊತೆ ಆಂಕರಿಂಗ್ ಮಾಡ್ತಾ ಇರುವಂತ ಶೀತಲ್ ಶೆಟ್ಟಿ. ಶ್ರುತಿ ಮೇಡಮ್, ಇವತ್ತು ಮಹಿಳಾ ದಿನಾಚರಣೆ, ನಿಮ್ಮ ಕಡೆಯಿಂದ ಏನು ಒಂದು ಸಂದೇಶನ ಕೊಡಕ್ಕೆ ಇಷ್ಟಪಡ್ತೀರಾ? ಸಂದೇಶ ಅಂತ ಏನು ಕೊಡ್ಲಾರೆ. ಮಹಿಳಾ ದಿನಾಚರಣೆ ದಿನ ಮಜಾ ಭಾರತ ವೇದಿಕೆಯಲ್ಲಿ ಮಹಿಳೆಯರನ್ನ ಸ್ಪೆಷಲ್ಲಾಗಿ ಕರಿಬೇಕು ಅಂತ ಅನ್ನಿಸ್ತಲ್ಲ. ಹಾಗಾಗಿ ಮಜಾ ಭಾರತ ವೇದಿಕೆ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಮಹಿಳಾ ದಿನಾಚರಣೆ ಅನ್ನೋದು 100 ವರ್ಷಗಳ ಹಿಂದೆ ಶುರುವಾದಂಥ ಒಂದು ಆಚರಣೆ. ಇದು ಮಹಿಳೆಯರ ಹಕ್ಕುಗಳ ಪರವಾಗಿ, ಮಹಿಳೆಯರಿಗೆ ಸಿಗುವಂಥ ಸ್ಥಾನಮಾನಗಳ ಪರವಾಗಿ ಹೋರಾಟ ಮಾಡೋದಕ್ಕೆ ಅಂತ ಒಂದು ದಿನ ಮೀಸಲಾಗಿಡಬೇಕು ಅಂತ ಇವತ್ತು ದಿನ ಸೃಷ್ಟಿಯಾಯಿತು 100 ವರ್ಷಗಳ ಹಿಂದೆ. ಅದು ಸಂಭ್ರಮದ ದಿನವಾಗಲಿ ಅನ್ನೋದು ಎಲ್ಲ ಮಹಿಳೆಯರ ಆಸೆ. ಮಹಿಳಾ ದಿನಾಚರಣೆ ಅಂತ ಬಂದರೆ ಗಂಟೆಗಟ್ಟಲೆ ನಾವೆಲ್ಲರೂ ಭಾಷಣ ಮಾಡೋದು, ಮಹಿಳಾ ಹಕ್ಕುಗಳ ಬಗ್ಗೆ, ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳ ಬಗ್ಗೆ ಮಾತನಾಡೋದು 100 ವರ್ಷಗಳಿಂದ ನಡೀತಾನೆ ಬಂದಿದೆ. ಅದು ಕೊನೆ ಆಗಲಿ, ಮಹಿಳಾ ದಿನಾಚರಣೆ ಒಂದು ಸಂಭ್ರಮದ ಆಚರಣೆ ಆಗಲಿ. ನಮ್ಮ ದೇಶದಲ್ಲಿ, ಅದು ನಮ್ಮ ಭಾರತದಲ್ಲಿ ಮಹಿಳೆಯರನ್ನು ಗೌರವಿಸಿದಷ್ಟು ಮತ್ತಿನ್ಯಾವ ದೇಶವೂ ಗೌರವಿಸೋದಿಲ್ಲ ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ, ನಾನು ಒಬ್ಬ ಭಾರತೀಯಳಾಗಿ ಮಹಿಳೆಯಾಗಿ ಹುಟ್ಟಿದ್ದಕ್ಕೆ. ಸೊ ಈಗ ಸನ್ಮಾನ್ಯ ಶ್ರೀ 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 ಶ್ರೀತಲ್ ಅವರು 2 ಮಾತುಗಳನ್ನಾಡಿ ಒಂದು ಮಾತುಗಳನ್ನ ಮುಗಿಸ್ಬೇಕು ಅಂತ ಕೇಳ್ಕೊತೀವಿ. ಹೇಳಿ. ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್, ನಿರಂಜನ್ ಒಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವವನ್ನು ಕೊಡಬಹುದು ಅನ್ನೋದನ್ನು ತುಂಬ ಅದ್ಭುತವಾಗಿ ಇಲ್ಲಿವರೆಗೂ ಪ್ರೂವ್ ಮಾಡ್ಕೊಂಡು ಬಂದಿದ್ದಾನೆ. ಅದು ನನಗೆ ತುಂಬ ಚೆನ್ನಾಗಿ ಪರ್ಸ್ನಲಿ ಕೂಡ ಅದು ಎಫೆಕ್ಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆಯಲ್ಲಿ ನಮ್ಮ ಭಾರತದಲ್ಲಿ 2 ಮಾತು ಹೇಳ್ತೀನಿ, ಮುಗಿಸ್ತೀನಿ. ನಮ್ಮ ಭಾರತದಲ್ಲಿ ರಿಸರ್ವೇಷನ್ ಕೊಡಬೇಕಾಗಿರೋಂಥ ಪರಿಸ್ಥಿತಿ ಹೆಣ್ಮಕ್ಳಿಗಿದೆ. ಸೊ ಯಾಕೆಂದರೆ ಪ್ರಪಂಚಕ್ಕೆ ಜನ್ಮ ಕೊಟ್ಟವಳು ತಾಯಿಗೆ ರಿಸರ್ವೇಷನ್ನು, ಅವಳೇ ತನ್ನ ಹಕ್ಕುಗಳಿಗೋಸ್ಕರ ಹೋರಾಡಬೇಕಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಇಂಥ ಎಲ್ಲ ಪರಿಸ್ಥಿತಿಯಲ್ಲಿ ನಾವು ವುಮೆನ್ಸ್ ಡೇನ ಆಚರಿಸ್ಕೊಳ್ತಾ ಇದ್ದೀವಿ. ಈ ವುಮೆನ್ಸ್ ಡೇ ಹೀಗೆ ನಡೀತಾ ಇರಲಿ, ಆದಷ್ಟು ನಮ್ಮ ಹೆಣ್ಮಕ್ಳಿಗೆ ಗೌರವ ಸಿಗ್ತಾ ಇರಲಿ, ನಡೀತಾ ಇರಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು.
ಧನ್ಯವಾದಗಳು. So, ಮತ್ತೊಂದು ಸಲಿ ನಿಮ್ಮಿಬ್ಬರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ನಾರಾಯಣ್ ಸರ್. Thank you, ನಿಮ್ಮ thank you, ಆಸನವನ್ನು ಅಲಂಕರಿಸಿ. ಇವರು ಕನ್ನಡ ಚಿತ್ರರಂಗದ ಡೈಮಂಡ್ ಸ್ಟಾರ್ ಅಂತಾನೆ ಕರೆಸ್ಕೊಳ್ಳೋ ಅಂಥವ್ರು. ಅವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಇಂತಿ ನಮ್ಮ ಪ್ರೀತಿಯ ಸಿನಿಮಾದ ಡೈಮಂಡ್ ಸ್ಟಾರ್ ಶ್ರೀನಗರ ಕಿಟ್ಟಿ ಅವರು, ಹಾಗೂ ಸಿಲಿಕಾನ್ ಸಿಟಿಯ ಸುಂದರಿ ಬೆಡಗಿ ಕಾವ್ಯ ಶೆಟ್ಟಿ ಇಬ್ಬರಿಗೂ ಕೂಡ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ವೆಲ್ಕಮ್ ಟು ಅವರ್ ಶೋ. ಹಾಯ್ ಸಿಲಿಕಾನ್ ಬ್ಯೂಟಿ, ಹೌ ಆರ್ ಯು? ಹಲೋ ನಿರಂಜನ್. ಇದು 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 ನಿಜವಾಗ್ಲಿ ನನಗೆ ಬಹಳ ಇಷ್ಟ ಆಗೋದು ಇದು ನೋಡಿ. ಆಕ್ಚುಲಿ ಶ್ರೀನಗರ ಕಿಟ್ಟಿ ಅವರೇ ಥ್ಯಾಂಕ್ ಯು ವೆರಿ ಮಚ್. ನೋಡಿ ಏಕಾಂತದಲ್ಲಿ ಮಾತಾಡ್ಲಿ ಅನ್ಬಿಟ್ಟು ಸಿಲಿಕಾನ್ ಸುಂದರಿನ ಇಲ್ಲೇ ಬಿಟ್ಟು ಅವ್ರು ಶ್ರೀನಗರಕ್ಕೆ ಹೋಗಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಕಿಟ್ಟಿ ಅವರೇ. ಯಾರಪ್ಪ ಅದು ಡಿಸ್ಟರ್ಬ್ ಮಾಡೋದೇ? ತಾವೇ ಯಾವನೇ ಅವನು? ಆಮೇಲೆ ನೋಡಿ ಈ ಅಣ್ಣಮ್ಮನ್ ತಂಟೆ ಕೊಟ್ಬಿಟ್ಟು ಯಾವ ಗೊತ್ತಿಲ್ಲ ಹೊಡೆದ್ಬಿಟ್ಟು. ಏನಪ್ಪ ತುಂಬಾ ಚೆನ್ನಾಗಿ ಒಳ್ಳೆ ಕಲೆ, ಜೋರಾಗಿ ಚಪ್ಪಾಳೆ, ತುಂಬಾ ಒಳ್ಳೆ ಕಲೆ. ನನ್ನನ್ನ ಕೋತಿ ಆಡ್ಸೋಂತರ ಬಿಟ್ಬಿಟ್ಟು ಇಲ್ಲಿ ನೀನು ಹುಡುಗಿ ಜೊತೆ ನಿಂತ್ಕೊಂಡಿದ್ಯಾ? ಯಾರು ಹೇಳಿದ ಆತರ? ಇಲ್ಲ, ಶೀತಲ್ ಏನೋ ಮಾತಾಡ್ತಾ ಇದ್ಲು, ನಾನು ಸುಮ್ಮನೆ ಅದ್ರ ಜೊತೆಗೆ ಶೀತಲ್ ಆಡ್ಸು ಅಂತ ನಾನು ಹಂಗೆ ಹೇಳಿಲ್ಲ. ಬಟ್ ನೀವು ಸೇರ್ಕೊಂಡ್ಬಿಟ್ರ ನಿರಂಜನ್ ಜೊತೆಲಿ? ನಿಜವಾಗ್ಲೂ ಇಲ್ಲ. ಇವತ್ತು ವುಮೆನ್ಸ್ ಡೇ, ರೆಸ್ಪೆಕ್ಟ್ ಮಾಡ್ಬೇಕು. ಬಹಳ ಚೆನ್ನಾಗಿ ತಮಟೆ ನುಡಿಸ್ತಾ ಇದ್ರಿ. ಇಲ್ಲಿ ಇನ್ನೊಂದ್ 2 ಏಟ್ ಬರ್ಲಿ, ನಾನೇ ಮಾಡಿಕೊಂಡು ಕಮ ಕರೆಕ್ಟಾಗಿ ನೋಡಿ, ಅಬ್ಸರ್ವ್ ಮಾಡಿ. ಕುಲದಲ್ಲಿ ಕೀಳ್ಯಾವುದೋ ಚಪ್ಪಾದಲ್ಲಿ ಮೇಲ್ಯಾವುದೋ. ಸೂಪರ್ ಆದ ಟ್ಯಾಲೆಂಟ್. ಈ ತರನೂ ಒಂದು ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಎಲ್ರು ಈ ಕಾಲದಲ್ಲಿ ಡ್ರಮ್ಸು ಅದು ಇದು ಹಿಡಿದ್ರೆ ನೀವು ತಮಟೆ ಹಿಡ್ತೀರಲ್ಲ, ಏನ್ ಸಮಾಚಾರ? ನಮ್ದು ಪಕ್ಕ ನಾಟಿ. ಈ ಒಂದು ನಾಟಿ ಕಲೆಗೆ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಸಿಲಿಕಾನ್ ಸಿಟಿ ಸೂಪರ್ ಆಗಿರೋಂಥ ಹೆಸರು, ಅದ್ಭುತವಾಗಿದಂಥ ಹೆಸರು ಇದೆ. ಸೊ ಏನಿದು ಸಿಲಿಕಾನ್ ಸಿಟಿ ಅಂದ್ರೆ? ಇವತ್ತಿನ ಬೆಂಗಳೂರು ನಗರದಲ್ಲಿ ಯಂಗ್ಸ್ಟರ್ಸ್ ಯಾವ್ಯಾವ ರೀತಿ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಯಾವ್ಯಾವ ಥರದ ಹೊಸ ದಾರಿಗಳನ್ನ ಹುಡುಕೊಳ್ತಾರೆ. ಪ್ರೀತಿ, ಮಾನವೀಯ ಮೌಲ್ಯಗಳು, ತಂದೆ ತಾಯಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಒಬ್ಬ ಕ್ರಿಮಿನಲ್ ಹುಟ್ಟುಕೊಂಡ್ರೆ ಯಾವ್ಯಾವ ರೀತಿ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಅನ್ನೋದನ್ನ ಬೇಸ್ ಮಾಡ್ಕೊಂಡು ಮಾಡಿದ್ದೀವಿ. ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಕಾವ್ಯ ಅವರೇ, ಇದೊಂದು ಕ್ರೈಮ್ ಬೇಸ್ಡ್ ಸಿನಿಮಾ ಅಂತ ಹೇಳ್ತಾರೆ. ಸೊ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಹೆಂಗ್ ಇವೆಲ್ಲ ತಡೆಗಟ್ಟದ ಹೆಂಗೆ? ನೀವು ಏನ್ ಮಾಡ್ತಾ ಇರಾ ಸಿನಿಮಾದಲ್ಲಿ? ಕಿಟ್ಟಿಯವ್ರ ಜೊತೆ ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್ ಇದೆ. ಒಂದು ಒಳ್ಳೆ ಮುದ್ದಾದ ಕ್ಯಾರೆಕ್ಟರ್ ನನಗೆ ನಮ್ಮ ಡೈರೆಕ್ಟರ್ ಕೊಟ್ಟಿದ್ದಾರೆ. ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ, ಅಂದ್ರೆ ಕಿಟ್ಟಿಯವರು ಕ್ರೈಮ್ ಮಾಡ್ತಾರೆ, ಅದು ನೀವು ಸಿನಿಮಾ ನೋಡಬೇಕು. ಅದು ಸಿನಿಮಾನೇ ನೋಡ್ಬೇಕಾ? ಓಕೆ, ಬಟ್ ನಿಮ್ಮನ್ನ ನೋಡ್ಬೇಕು ಅನ್ನೋ ಸಿನಿಮಾ ನೋಡ್ಬೇಕು, ಅವ್ರು ನೋಡ್ಬೇಕು ಅನ್ನೋ ಸಿನಿಮಾ ನೋಡ್ಬೇಕು. ಒಟ್ಟಿನಲ್ಲಿ ಇವರಿಬ್ಬರು ಕೆಮಿಸ್ಟ್ರಿ ಹೆಂಗ್ ವರ್ಕೌಟ್ ಆಗಿದೆ ಅಂತ ನೋಡೋದಕ್ಕೆ ನೀವು ಸಿಲಿಕಾನ್ ಸಿಟಿಯಲ್ಲಿರುವಂತ ಎಲ್ಲ ಥಿಯೇಟರ್ಗೆ ಹೋಗಿ ಸಿಲಿಕಾನ್ ಸಿಟಿನ ನೋಡಿ. ಕರೆಕ್ಟಾಗಿ ಹೇಳಿದ್ದ? ಓಕೆ, ಸದ್ಯಕ್ಕೆ ಅಪಯ ಜೊತೆ ಜಾಯ್ನ್ ಆಗಿ ನಾವು ಆಮೇಲೆ ಬರ್ತೀವಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಇಲ್ಲ. ನಿರಂಜನ್ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ ಕಣೋ. ಬೇಜಾರಾಗ್ತಾ ಇದೆಯಾ? ಸರಿ, ರಜೆ ಹಾಕ್ಬಿಟ್ಟು ಮನೇಲಿ ಮಲ್ಕೊಂಬನ, ಶೋ ಮಾಡ್ತೀನಿ. ನಂಗೆ ಯಾಕೆ ಬೇಜಾರಾಗಿರೋದು ಅಂದ್ರೆ, ಬಾಡಿಗೆಗೆ ಬಂದಿದ್ದ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಕಣೋ. ಇಲ್ಲಿ ಅಕ್ಕಪಕ್ಕದ ಮನೆಯವರು, ಮನೆ ಮಾಲೀಕರು ತುಂಬಾ ಕಾಟ ಕೊಡ್ತಾರೆ. ಬಾಡಿಗೆಗೆ ಬಂದಿರೋ ಹೆಣ್ಣು ಮಕ್ಕಳಿಗೆ ಕಷ್ಟನಾ? ಡೋಂಟ್ ವರಿ, ಈ ಅಣ್ಣ ನಿರಂಜನ್ ಅಣ್ಣ ಇದ್ದಾನೆ. ಲಿಪ್ಸ್ಟಿಕ್ ಹಾಕೊಂಡು ಕಾಯ್ತಾ ಇರ್ತಾನೆ. ಏನು ಬಾಯೇ ನಿಂತು ಏನೋ ಒಂದು ಒಳ್ಳೆ ಮಾತಾಡ್ತಾ ಇದೀನಿ ಅಂದ್ರೆ ಬಾಡಕ್ಕೆ ಬಿಡೋದು ಅಂತಲೇ. ಬಟ್ ನಿಜವಾಗ್ಲೂ ಈ ಒಂದು ಟುಲೆಟ್ ಕಷ್ಟನ, ಟುಲೆಟ್ ಅಂತ ಬೋರ್ಡ್ ಹಾಕೊಂಡು ಪಡುವಂತ ಪಾಡುಗಳನ್ನ ಇದೆಲ್ಲದನ್ನು ತೋರಿಸೋದಕ್ಕೆ ಬರ್ತಾರೆ. ಪ್ಲೀಸ್ ವೆಲ್ಕಮ್ ಅರ್ಲಿಕಟ್ಟೆ ಅಣ್ಣ.
ಯಾರು ಲೇ ಯಾರ ಅವನು ಲೇ ಉಗಿಲ ಮಕ್ಕೆ ಅವನು ಯಾವ ಒಳಗೋತನು ಬಲ ಆಚೆ ಮೊದ್ಲು ನಾಯಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಬೇಕು ದನ ನುಗ್ಬಿಟ್ನಲ್ಲ ಇವ್ನು ಯಾವ ಕಡೆ ಪರವಾಗಿಲ್ಲ ಗುರು, ಸ್ವಂತ ಮನೆ ಮೇಂಟೈನ್ ಮಾಡ್ದಂಗ್ ಮಾಡಿದ್ಯಾ. ತಗೋ 2 ರೂಪಾಯಿ. ಜಗಪ್ಪ ಟಾಯ್ಲೆಟ್ ಅಲ್ಲಿ ಒಂದಕ್ಕೆ ಹೋದ್ರೆ 1 ರೂಪಾಯಿ, 2ಕ್ಕೆ ಹೋದ್ರೆ 2 ರೂಪಾಯಿ ಅಲ್ವಾ, ಅದಕ್ಕೆ 2 ರೂಪಾಯಿ. ಇದು ಟಾಯ್ಲೆಟ್ ಅಲ್ಲ ಕಣೋ, ಟೂಲೆಟ್. ಅಯ್ಯೋ ನೀನು ಮಕ್ಕೆ ಅಯ್ಯ ಇಲ್ಲ ಅಲ್ವಾ, ಅಂದ್ರೂ ಹಿಡ್ಕೋ ಗುರು, ಎಲ್ಲ ಒಳಗಡೆ ಮುಗಿಸ್ಕೊಬಿಟ್ಟಿದೀನಿ. ಅಯ್ಯೋ ನಿನ್ನ ಮಕ್ಕೆ ಬಾಯಿಲೆ ಬಹಳ ಹುಷಾರಾಗಿರ್ಬೇಕು, ಬೊಗ್ಗುತ್ತ ವಾರಿಸ್ಬಿಡ್ತಾರೆ ಪರ್ಸ್ನ. ಏನ್ ಜನ ಕೆಟ್ಟೋದ್ರು ನೋಡಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬಾ, ಈ ಸಿಟಿಲಿ ಬ್ಯಾಚುಲರ್ಗೆ ಮನೆ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ ರೀ. ಇವತ್ತು ಹೆಂಗಾರು ಮಾಡಿ ಒಂದು ಬಕ್ರಾ ಹಿಡಿಲೇಬೇಕು, ಮನೆ ಕೊಡ್ಸ್ಕೊಳ್ಬೇಕು. ಸರ್ ನಿಮ್ಮ ಮನೆ ಖಾಲಿ ಏನಾರ ಇದೆಯಾ ಸರ್? ಇಲ್ವಾ? ಹೋಗ್ಲಿ ಬಿಡಿ. ಇಲ್ಲ, ಯಾವ್ದು ಟೂಲೆಟ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಏಯ್ ಈ ಟಾಯ್ಲೆಟ್ ಎಲ್ಲ ಕಣೋ, ಟೂಲೆಟ್. ನಾನ್ ಬಯಸಿದ್ದು ಟೂಲೆಟ್, ನೀವ್ ಹೇಳಿದ್ದು ಟೂಲೆಟ್. ಆಚೆಗೆ ಬನ್ನಿ ಸರ್. ಹಂಗ ಮನೆ ಬಾಡಿಗೆ ಬೇಕಾಗೈತಾ? ಸರ್, ಫ್ಯಾಮಿಲಿನ ಅಥವಾ ಬ್ಯಾಚುಲರ್? ನೀವು ಮನೆ ಯಾರು ಕೊಡ್ತೀರಾ ಸರ್? ಫುಲ್ ಫ್ಯಾಮಿಲಿಗೆ. ಒಂಥರ ನಾವು ಫ್ಯಾಮಿಲಿನೇ ಸರ್. ಫ್ಯಾಮಿಲಿ ವೆಜ್ ನಾವೆಜ್? ನೀವೇನ್ ತಿಂತೀರಿ ಸರ್? ಪ್ಯೂರ್ ವೆಜ್ ಅಪ್ಪ. ನಾವು ಒಂಥರ ವೆಜ್ ಕನ ಹೇಳಿ ಸರ್. ಚೆನ್ನಾಗಿ ಮಾತಾಡ್ತಿದ್ದೆ. ಯಾವ್ರು? ಮಂಡ್ಯ ಸರ್. ಮಂಡ್ಯದ ಪಕ್ಕ ಶೆಟ್ಟಳ್ಳಿ. ನಮ್ ಶೆಟ್ಟಳ್ಳಿ ಹುಡುಗ ನೀನು. ನಿನ್ನ ಹೆಸರೇನು? ನಿಂಗರಾಜ್. ನಿಂಗನ ಮಂಗನ ನಮ್ ಕಡೆನೂ ಅನ್ಸ್ತೀಯಾ? ನೋಡಪ್ಪ, 7 ಗಂಟೆಗೆ ಲೈಟ್ ಹಾಕ್ಬೇಕು, 9 ಗಂಟೆಗೆ ಆಫ್ ಮಾಡ್ಬೇಕು. ನಿಮ್ಮನೆ ನನಗೆ ಕೇಳಿರಿ ಸರ್? ನಿಮ್ ಮನೆಗೆ ಸರಿ ಸ್ಮೆಲ್ ಬೈಲಿ. ಈ ಮನೆಗೆ ನಂಟ್ರು ಗಿಂಟ್ರು ಅವ್ರು ಇವ್ರು ಯಾರು ಬರಬಾರ್ದು. ಬಂದ್ರೆ 200 ರೂಪಾಯಿ ಒಂದ್ ದಿನಕ್ಕೆ ಎಕ್ಸ್ಟ್ರಾ ಆಯ್ತದೆ. ನೀರ್ ಮಾತ್ರ ಫುಲ್ ಕಡಿಮೆಲೆ ಬಳಸ್ಬೇಕಲ್ಲ. ಎಷ್ಟೋ ಬೈಲಿ 2 ಚವ್ರಿಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಮನೆಯಲ್ಲಿ ಇರ್ಬೇಕಾದ್ರೆ ಮಕ್ಳು ಮರಿ ಏನು ಮಾಡ್ಕೋಬಾರ್ದು. ಗಾಡಿ ಓಡ್ಸಕ್ ಬಂದ ಹೆಲ್ಮೆಟ್ ಹಾಕೊಂಡ್ ಓಡ್ಸು. ಬಾಡಿಗೆ ಎಷ್ಟು ಸರ್? ಬಾಡಿಗೆ ಏನು ಗೊತ್ತಲ್ಲ, 1 ತಿಂಗಳಿಗೆ 5,000 ರೂಪಾಯಿ, 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡು. ಸರ್ 5,000 ರೂಪಾಯಿ ಜಾಸ್ತಿ ಆಗೋಯ್ತು. 4,000 ಕೊಡ್ಲಾ? 4,000 ಕೊಡು, 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡು. ಅಳಿಯ ಅಲ್ಲ ಮಗಳ ಗಂಡ ಅಂದಂಗ ಆಯ್ತು. ಇದೇನ್ ಕೊಡಕ್ತಾ ಇದೆಯಲ್ಲ? ಏನಿಲ್ಲ ಸರ್, ತಗೊಳ್ಳಿ ಅಡ್ವಾನ್ಸು. ಕರೆಕ್ಟ್ ಆಗಿದೆ ಪಕ್ಕ ಅದೇ. ಇನ್ ನಂಬಿಕೆ ಮಗ. ಕಾಕಿಯ ಎಷ್ಟೊತ್ತು ಬಂದಿಯಾ? ಹಿಂಗೋಗಿ ಹಿಂಗ್ ಬರ್ತೀನಿ. ಹಿಂಗ್ ಬಂದಿಯಾ? ಹೋಗು, ಈ ಬಡ್ಡಿ ಆತ್ರಗವನೆ. ಲೋ ನಿನ್ ದಮ್ಮ ಯಾಕೊಳೋ, ನನ್ ಕಷ್ಟ ಅರ್ಥ ಮಾಡ್ಕೊಳೋ ಪ್ಲೀಸ್ ಕೊಡೋ. ಲೋ ಮಗ, ಇದೊಂದು ಎಪಿಸೋಡು ಅಲ್ಲ, ಇದೊಂದು ಸರಿ ಹೆಲ್ಪ್ ಮಾಡ್ಬಿಡೋ ಸಾಕು ಕಣೋ. ನಿನ್ನ ಕಲರ್ ಇದ್ರೆ ನಾವ್ ಯಾಕೋ ನಿನ್ನನ್ ಗೋಗರಿತಿದ್ವಿ ಮಗ. ನನ್ ತರ ಗಡ್ಡ ಮೀಸೆ ಬಂದಿದ್ರೆ ನಿನ್ಗೆ ಯಾಕೋ ಹುಡುಗಿ ಗೇಟಪ್ ಹಾಕ್ಸಿರೋರು. ಬಿಟ್ಬಿಡ್ರೋ ಲೇ. ನಮ್ಮ ಮನೇಲಿ ಹುಡುಗಿ ನೋಡ್ತಿದಾರ ಕೊಂಡ್ರು, ಅವ್ರಿಗೇನಾದ್ರೂ ಮ್ಯಾಟ್ರ್ ಗೊತ್ತಾದ್ರೆ ನನ್ನನ್ನ ಅದು ಅಂತ ಅನ್ಕೊಂಡ್ಬಿಡ್ತಾರೋ. ನಾಳೆ ಹುಡುಗಿ ನೋಡಕ್ ಹೋಗ್ತಿದ್ದೀನ್ರೋ. ಬಿಟ್ಬಿಡ್ರೋ ಮಗ. ಸಿಟಿಲಿ ಬ್ಯಾಚುಲರ್ಗೆ ಮನೆ ಸಿಗೋದು ಎಷ್ಟು ಕಷ್ಟ ಅಂತ ನಿನ್ಗೂ ಗೊತ್ತು ತಾನೆ. ಕೆಲ್ಸ ಸಿಗ್ಲಿ ಮಗ, ಅಪಾರ್ಟ್ಮೆಂಟ್ ಫಿಕ್ಸ್ ಕಣೋ ಮಗ. ಓನರ್ ಬೇರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂತೆ ಕಣೋ. ಸ್ವಲ್ಪ ಎಕ್ಸ್ಪೋಸ್ ಮಾಡಿ ಸ್ವಲ್ಪ ಲೂಸ್ ಬಿಡು ಸಾಕು. ಇನ್ನೊಂದ್ ಚೂರ್ ಮೇಲೆ ಇನ್ನೊಂದ್ ಚೂರ್ ಕಣ. ಯಾಕೆ ಬಂದ್ಬಿಡು,